இதுக்கு முழு பொறுப்பே இங்க பண்ண டாக்டர் நடவடிக்கை சொன்னா KJP MLA வந்து இந்த பையனுக்கு நியாயம் கொடுக்கணும். डॉक्टर सुरेश कुमार जी, डॉक्टर सुरेश कुमार जी, दलितरन्न सुट्ट बेंकि, दलितरन्न सुट्ट बेंकि, दलितरन्न सुट्ट बेंकि. We want justice. 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 ದಲಿತರೇನು ಕುರಿಗಳಲ್ಲ, ನಾವೆಲ್ಲ ಹುಲಿಗಳು. ದಲಿತರೇನು ಕುರಿಗಳಲ್ಲ, ನಾವೆಲ್ಲ ಹುಲಿಗಳು. ದಲಿತರೇನು ಕುರಿಗಳಲ್ಲ. ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಸರ್ಕಾರ, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ವಜಾಗೊಳಿಸಿ, 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 ವಜಾಗೊಳಿಸಿ. ಡಾಕ್ಟರ್ ಸುರೇಶ್ ಕುಮಾರ್ಗೆ ಹೇಳಿ ಧಿಕ್ಕಾರ. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ. ಸರ್ ನಮಸ್ಕಾರ. ನಮ್ದು ಅನಂತರಾಮಪುರ. ನಮ್ಮ ಹೆಸರು ವೆಂಕಟಪ್ಪ ಅಂತ. ನಮ್ಮ ಮಗನ ಕರ್ಕೊಂಡು ಬಂದು ಶುಕ್ರವಾರ ಅಂತ 6ನೇ ತಾರೀಕು ಕರ್ಕೊಂಡ್ ಬಂದಿದ್ದೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಕ್ಕೆ. ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿದ ತಕ್ಷಣ ನಾನು ಬೆಂಗಳೂರಲ್ಲಿದ್ದೆ. ನಮ್ಮೂರು ಇಬ್ಬರು ಹುಡುಗರು ಕರ್ಕೊಂಡ್ ಬಂದ್ರು ನಮ್ಮೂರಿಂದ. ನಾನು ಬೆಂಗಳೂರಿಂದ ಸಾಯಂಕಾಲ ಬಂದೆ. ಬಂದ್ಬಿಟ್ಟು ಸರ್ ಏನಾಗಿದೆ ಸರ್ ಕೈ ಅಂದೆ. ಅಪ್ಪ ಎಕ್ಸ್ಟ್ರಾ ತೆಗ್ದಿದ್ದೀವಿ, ಮೂಲೆ ಮಾತ್ರ ಪ್ಯಾಚಸ್ ಆಗಿದೆ, ಚಿಕ್ಕ ಹುಡುಗ ಏನಾಗಲ್ಲ, ನಾನು ಇದು ರೆಡಿ ಮಾಡ್ತೀನಿ ಅಂತ ಹೇಳಿದ್ರು. ಸರ್ ಏನಾರ ಪ್ರಾಬ್ಲಮ್ ಇದ್ರೆ ನಾನು ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ, ಆ ತರ ಏನೋ ಪ್ರಾಬ್ಲಮ್ ಐತೆ ಹೇಳ್ಬಿಡಿ ಸರ್ ನಮ್ಮಂದೆ. ನೋಡಪ್ಪ ಏನ್ ಅವಶ್ಯಕತೆ ಏನಿಲ್ಲ, ಪ್ರಾಬ್ಲಮ್ ಇಲ್ಲ, ನೀನ್ ದೊಡ್ಡ ಹಾಸ್ಪಿಟಲ್ ಹೋಗೋ ಅವಶ್ಯಕತೆ ಇಲ್ಲ, ನಾನ್ ರೆಡಿ ಮಾಡ್ಕೊಡ್ತೀನಿ. ಇದು ದುಡ್ಡು ಬೇಕಾಗುತ್ತೆ, ನಮ್ಮ ಹುಡುಗ ಬರ್ತಾನೆ, ಅವ್ನ ಕೈ ದುಡ್ಡು ಕೊಡಿ ಹೇಳ್ತಾನೆ ಅಂತ 30,000 ದುಡ್ಡು ಕೇಳಿದ್ರು ಸರ್. ಅವ್ರು ಎಷ್ಟು ಅವ್ರ ಹುಡುಗರು ಶನಿವಾರ ನಾನು ದುಡ್ಡು ಕೊಟ್ಟೆ 30,000. ಅವ್ರು ಸರ್ ಬೇಗ ಆಪರೇಷನ್ ಮಾಡ್ಬೇಕಾ, ಇದು ಹಿಂಗೆ ಇರ್ಬೇಕು, ಏನಾಗಲ್ಲಪ್ಪ ನಾನು ಇದು ಹೇಳ್ತಾ ಇದ್ದೀನಲ್ಲ, ನೀನೇ ಡಾಕ್ಟರ್ ನಾನಾ, ನಿನ್ಗೆ ಏನಾಗಲ್ಲ ಅಂತ ಇನ್ನು ಇರಪ್ಪ ಅಂತ ಹೇಳ್ಬಿಟ್ಟು ಶನಿವಾರ ಹೋಗ್ಬಿಟ್ರು. ಆಮೇಲೆ ಸೋಮವಾರ ಬಂದು ಆಪರೇಷನ್ ಸ್ಟಾರ್ಟ್ ಮಾಡಿದ್ರು ಸರ್. ಆಪರೇಷನ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಹತ್ರ ಒಂದು ವಿಡಿಯೋ ಮಾಡಿಸ್ಕೊಂಡ್ರು. ನೋಡಪ್ಪ ಆಪರೇಷನ್ ಮಾಡ್ತಾ ಇದೀವಿ, ಅವ್ನಿಗೆ ಹಾರ್ಟ್ ಅಟ್ಯಾಕ್ ಬರ್ಬೋದು, ಇಲ್ಲ ನಮ್ಗೆ ಬರ್ಬೋದು, ಏನೇನು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಜವಾಬ್ದಾರಿ ಸೈನ್ ಮಾಡ್ಬೇಕಂದ್ರು. ಸರ್ ಏನ್ ಸರ್ ಈ ತರ ಹೇಳ್ತಾ ಇದ್ರೆ, ಅಲ್ಲಪ್ಪ ನೀವು ಬೇಗ ಸೈನ್ ಮಾಡ್ರೆ ಮಾಡ್ಬೇಕಾ ಬೇಡ ಅಂತ ಒಂಥರ ರೋಪಾಗಿ ಮಾತಾಡಿದ್ರು. ನಮ್ ಮಗು ಬೇಕಲ್ಲ ಸರ್, ನಮ್ಮ ಮಗು ಭಯ ಅಲ್ವಾ. ಆಯ್ತು ಸರ್ ಮಾಡಿ ಸರ್, ಸಕ್ಸಸ್ ಮಾಡಿ ಸರ್ ನಾನು ಹೇಳ್ದೆ ಸರ್. ಆಮೇಲೆ ಆಪರೇಷನ್ ಮಾಡಿದ್ರು. ಅವತ್ತು ನೈಟ್ ಕೈಯೆಲ್ಲ ಬ್ಲಾಕ್ ಆಗ್ಬಿಡ್ತು ಸರ್. ಏನ್ ಸರ್ ಕೈ ಅಂದ್ರೆ ಏನು ಇದು ಇದಪ್ಪ ನೋಡ್ತೀನಿ ನಾನು, ಆಯ್ತು ಬೆಳಗ್ಗೆ ಬರ್ತೇನೆ ಅಂತ ಬೆಳಗ್ಗೆ ಬಂದ್ಬಿಟ್ಟು ಇಮಿಡಿಯೇಟ್ SNR ಕಲ್ಸ್ಬಿಟ್ಟು ಸರ್, ಕೈಯೆಲ್ಲ ಬ್ಲಾಕ್ ಆಗಿದೆ. SNR ಕಲ್ಸ್ಬಿಟ್ಟು ಇವ್ರ ಫ್ರೆಂಡ್ ಅಲ್ಲಿ ಫೋನ್ ಮಾಡಿ ಇವ್ರು ಹೇಳ್ಬಿಟ್ರು. ಇವ್ರಿಬ್ರು ಕಲ್ಸ್ರು, ಮತ್ತೆ ರಿಪೋರ್ಟ್ ಅಲ್ಲಿ ಎತ್ತಿ ಇವರೇ ಇಬ್ರು ಕಲ್ಸ್ರು, ನಮ್ಗೆ ಗೊತ್ತಿಲ್ಲ, ಇವ್ರ ಜನ ಬಂದ್ರು. ಅಲ್ಲಿಗೆ ಬಂದು ಇಮಿಡಿಯೇಟ್ ಇದ್ ಮಾಡಿ ಅವ್ರ ಅಲ್ಲಿ ಆಪರೇಷನ್ ಮಾಡಿದ್ರು SNR ಅಲ್ಲಿ. ಅಲ್ಲಿ ಹೇಳಿದ್ರೆ ಏನಪ್ಪಾ ಈ ತರ ಆಗ್ಬಿಡಿದೆ ಕೈ, ಏನ್ ಮಾಡೋದಪ್ಪ ಪುಷ್ಪುಷ ಏನಿದ್ರೆ ಚೆನ್ನಾಗ್ ಆಗ್ತೈತೇನೋ, ಆಯ್ತು ಟ್ರೈ ಮಾಡ್ತೀವಿ, ಆದ್ರೆ ಕೈ ಉಳಿಯೋದು ಡೌಟ್ ಅಂತ ಅಲ್ಲೇ ಹೇಳಿದ್ರು. ಆಮೇಲೆ ಅಲ್ಲಿಂದ ಅಡ್ಮಿಟ್ ಅಲ್ಲೇ ಆಪರೇಷನ್ ಎಲ್ಲ ಮಾಡ್ಬಿಟ್ಟು ಅಡ್ಮಿಟ್ 3 ದಿನ ಮಾಡಿದ್ರು ಸರ್ ಅಲ್ಲಿ. ಆಮೇಲೆ ಪಕ್ಕದಲ್ಲಿ ಯಾರೋ ಡಾಕ್ಟರ್ ಬಂದು ನೋಡಪ್ಪ ಇಲ್ಲೆಲ್ಲ ನಿಮ್ನ ಇದ್ ಮಾಡಲ್ಲ, ಜೈನ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಡಂದ್ರು. ನಾವು ಜೈನ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ಹೇಳಿದಕ್ಕೆ, ಅಪ್ಪ ನಿಮ್ ಮಗು ಬೇಕಾ, ಪ್ರಾಣ ಬೇಕಾ, ಕೈ ಬೇಕಂದ್ರು ಡೈರೆಕ್ಟ್ ಎಮರ್ಜೆನ್ಸಿ ವಾರ್ಡಲ್ಲಿ. ಏನಾಗಿದೆ ಅಂದ್ರೆ ಇದಕ್ಕೆಲ್ಲ ಪ್ರಾಣ ಹೋಗಿದೆಪ್ಪ, ಕೈಗೆ ಹೆಚ್ಚು ಕಮ್ಮಿ ಆಗಿ ಪ್ರಾಣ ಹೋಗಿದೆ, ಏನಿಲ್ಲ, ಬೇಗ ಕೈ ತೆಗೆದ್ರೆ ಪ್ರಾಣ ಉಳಿತದೆ, ಇಲ್ಲಾಂದ್ರೆ ಇನ್ಫೆಕ್ಷನ್ ಆಗ್ಬಿಟ್ಟು ಫುಲ್ ಇದೆಲ್ಲ ಇನ್ಫೆಕ್ಷನ್ ಆಗ್ಬಿಟ್ಟು ಇದಾಗುತ್ತೆ ಅಂತ ಹೇಳಿದ್ರು ಸರ್. ಸರಿ ಸರ್ ನಮ್ಮ ಮಗು ಬೇಕಲ್ಲ ಅಂತ ನಾನು, ಸರಿ ಸರ್ ಓಕೆ ಅಂತ ನಾನು ಕೈ ಕಟ್ ಮಾಡಿ ಸರ್ ಅಂತ ಇಲ್ಲಿ ಕೈ ಕಟ್ ಮಾಡಿದೆ ಸರ್. ಈಗ ಇಲ್ಲಿ ಕಟ್ ಮಾಡಿದ್ರೆ ಕೈ, ಮತ್ತೆ ಇನ್ನೊಂದು ಆಪರೇಷನ್ ಇದೆ ಸರ್. ಇನ್ಫೆಕ್ಷನ್ ಎಲ್ಲಿವರೆಗಿದೆ ಅಲ್ಲಿವರೆಗೂ ಮಂಗಳವಾರ ಮತ್ತೆ ಇನ್ನೊಂದು ಆಪರೇಷನ್, ಇನ್ನ ಒಂದು 3 ಇಂಚಿ ಇನ್ನ ಕಟ್ ಮಾಡ್ತಾರೆ. ಕಟ್ ಮಾಡ್ಬಿಟ್ಟು ಇಲ್ಲೇ ಮಾಂಸ ತೆಗೆದ್ಬಿಟ್ಟು ಅದಕ್ಕೆ ಕ್ಲೋಸ್ ಮಾಡಿ ಇನ್ನೊಂದು ಆಪರೇಷನ್ ಇದೆ ಸರ್. ಅದಕ್ಕೆ ನಾವು ಬಂದು ಬೇತ್ಮನ್ ಟೆಸ್ಟ್ ಅಲ್ಲಿ ಕಂಪ್ಲೀಟ್ ಕೊಟ್ಟಿವಿ, ಅಲ್ಲಿ ಎತ್ತಿಲ್ಲ ಕಂಪ್ಲೀಟ್. ಇಲ್ಲಪ್ಪ ಅಲ್ಲ ಆಗಿದೆ ಸರ್, ಆಫೀಸ್ ಹಾಸ್ಪಿಟಲ್ ಇಲ್ಲಲ್ವಾ, ಅಲ್ಲಿಗೆ ಹೋಗಂದ್ರು. ಆಮೇಲೆ ಈ ಟೆಸ್ಟ್ ಬಂದಿದೆ ಸರ್, KGF ಟೆಸ್ಟ್ ಬಂದಿದೆ. ನೋಡಪ್ಪ ನಮ್ಗೆ FIR ಬುಕ್ ಮಾಡೋ ರೈಟ್ ಇಲ್ಲ, ಡೈರೆಕ್ಟ್ ಡಾಕ್ಟರ್ ಮೇಲೆ FIR ಮಾಡಕ್ ನಮ್ಗೆ ರೈಟ್ ಇಲ್ಲ,
ನೀವು ಡೈರೆಕ್ಟ್ HD ಕೋಲಾರ್ಗೆ ಹೋಗ್ಬಿಡೋಣ. ಅಲ್ಲಿ ಹೋದ್ವಿ, ಅಲ್ಲಿ ಯಾರಿಲ್ಲ, ಆಫೀಸಲ್ಲಿ ಯಾರಿಲ್ಲಪ್ಪ ಅಂದ್ರೆ ನಾವು ಡೈರೆಕ್ಟ್ ಅಂಬೇಡ್ಕರ್ ಸಂಘ ಹತ್ರ ಹೋಗಿ ನಮ್ಗೆ ನ್ಯಾಯ ಬೇಕಂತ ಬೇಡ್ಕೊಂಡಿದ್ದಕ್ಕೆ ಅವ್ರು ಅಂಬೇಡ್ಕರ್ ಸಂಘ ನ್ಯಾಯ ಮಾಡ್ತಾರೆ. சிவில் ஹாஸ்பிட்டலு அது சிவில் ஹாஸ்பிட்டல் சொல்றதா இல்ல லஞ்சவாகர் ஹாஸ்பிட்டல் சொல்றதான்னு தெரியல. ஒரு ஆபரேஷன் பண்ணனா 50,000 1 லட்சம் கொடுக்கணும். இது ஊரறிஞ்ச விஷயம். கான்ட்ராக்ட்ல வேலை பண்ணுமா 45,000 ரூபாய் கொடுக்கணும். இது ஊர் ஃபுல்லா தெரியும். இது ஒரு பக்கம் வேணும். ஆனா எப்பவுமே ஒரு அநியாயம். நம்ம குழந்தை சின்ன பையன் ஜெகதீஷ் பேரு அங்க பாரு அதுக்காடு பக்கையா ஜெகதீஷ் பேரு 12ல இருக்கிற குழந்தை ஸ்கூல் படிக்கிறான். அவனுக்கு எதிர்காலத்துக்கு யார் சொல்றது பதில்? அவனை வாழ்க்கைக்கு யார் சொல்றது பதில்? இது தப்பு இல்லையா? ஆலோ பிளாக் வந்து ஆபரேஷன் கரெக்டா செக் பண்ணிட்டு என்ன பண்ண ட்ரீட்மெண்ட் அது பண்ணிக்கணும். சுகர் இல்ல பிபி இல்ல குழந்தை அவன் 7வது படிக்கிற பையன் இன்னைக்கு வந்து கையை எடுக்கிற நிலைமைக்கு ஆயிடுச்சு. இதுக்கு முழு பொறுப்பே இங்க பண்ண டாக்டர். இது முக்கியமா வந்து யாரு இதுக்கு நடவடிக்கை எடுக்கணும்னு சொன்னா KJP MLA வந்து இந்த பையனுக்கு நியாயம் கொடுக்கணும். MLA தான் மெயினா நியாயம் கொடுக்கணும். நாங்க போராட்டம் பண்ணுவோம். என்னுடைய புள்ளாவ ஆனா பேச வேண்டிய இடத்துல பேசி டிஸ்மிஸ் பண்ணி அந்த பையனுக்கு என்ன பரிகாரம் பண்ணும், என்ன நிதி கொடுக்கணுமா குட்டாகணும். அது வரைக்கும் இது தொடர் போராட்டம். பிரின்சிபல் செக்ரட்டரி குப்தா சார் IAS ரொம்ப நியாயமான அதிகாரி. பெங்களூர்ல 20 வருஷமா நல்லா டிரான்ஸ்பர் பண்ணிட்டார். சுப்ரீம் கோர்ட்டுக்கு போனாங்க, டிரான்ஸ்பர் கரெக்ட் மினிஸ்டர் கொடுத்தாங்க. அந்த மாதிரி ஒரு பிரின்சிபல் செக்ரட்டரி குப்தா ஹெல்த் டிபார்ட்மெண்ட்ல இது முக்கிய கண்டிப்பா அவரை சந்திக்குவோம். இந்த குழந்தைக்கு நியாயங்கள் இருக்கட்டும். தொடர் போராட்டம். ಇವತ್ತು ಈ KGF ತಾಲೂಕಿನ ಸಮಸ್ಯೆ ಏನಾಗಿದೆ ಅಂತಂದ್ರೆ ಡಾಕ್ಟರ್ನ ದೇವರ ಸ್ವರೂಪಿ ಅಂತಾರೆ. ಪ್ರಾಣವನ್ನ ಕಾಪಾಡಬೇಕಂತ ದೇವರುಗಳು ಇವತ್ತು ಪ್ರಾಣ ಲಂಚಕ್ಕೋಸ್ಕರ ಅವರ ಒಂದು ವೈಫಲ್ಯದಿಂದ ಇವತ್ತು ಒಬ್ಬ ಜೀವನದಲ್ಲಿ ಉಜ್ವಲ ಭವಿಷ್ಯವನ್ನ ಕಾಣಬೇಕಾಗಿರುವಂತಹ ಒಂದು ವಿದ್ಯಾರ್ಥಿಯ ಬಾಳನ್ನ ಇವತ್ತು KGF ನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರುವಂತಹ ಡಾಕ್ಟರ್ ಸುರೇಶ್ ಕುಮಾರ್ ಅವರು ಅವನ ಇಡೀ ಜೀವನವನ್ನ ನಾಶ ಮಾಡಿದ್ದಾರೆ. ಏನಂತಂದ್ರೆ ಸುರೇಶ್ ಕುಮಾರ್ ಅವರು ಅವರ ಗ್ರಾಮದಲ್ಲಿ ಆಡ್ತಾ ಇರ್ಬೇಕಾದ್ರೆ ಕೈ ಮೇಲೆ ಒಂದು ಕಲ್ಲು ಬಿದ್ದು ಮೂಳೆ ಕಟ್ಟಾಗಿರುತ್ತೆ. ಆ ವಿಚಾರವಾಗಿ ಈಗ ಆಸ್ಪತ್ರೆಗೆ ಬಂದಾಗ ಅದೇ ಡಾಕ್ಟರ್ ಸ್ಕ್ಯಾನ್ ಮಾಡಿ ಮೂಳೆ ಕಟ್ಟಾಗಿದೆ, ಆಪರೇಷನ್ ಮಾಡ್ಬೇಕಂತೇಳಿ ಅಡ್ಮಿಟ್ ಆದಂತ 3 ದಿನಗಳಿಗೆ ಆಪರೇಷನ್ ಅನ್ನ ಮಾಡ್ತಾನೆ. ಆಪರೇಷನ್ ಮಾಡಿದ ಅದೇ ರಾತ್ರಿ ಅವನ ಕೈ ಸಂಪೂರ್ಣವಾಗಿ ನಾಶ ಹೋಗಿ ಅವರ ಆಪರೇಷನ್ ಮಾಡಿದಂತ ಸಂದರ್ಭದಲ್ಲಿ ಆಗಿರುವಂತ ವೈಫಲ್ಯ ಎಡವಟ್ಟೇನಿದೆ ಆ ಎಡವಟ್ಟಿಂದ ಇವತ್ತು ಅವನ ಜೀವನ ನಾಶ ಆಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಡಾಕ್ಟರ್ ಸುರೇಶ್ ಕುಮಾರ್ ಅವರೇ. ಆ ವಿಚಾರವಾಗಿ ಡಾಕ್ಟರ್ ಸುರೇಶ್ ಕುಮಾರ್ ಅವರೇ ಅವರ ತಂದೆಯವರೆಗೂ ಕೂಡ ಈ ರೀತಿಯ ಈ ಸಮಸ್ಯೆ ಬಗ್ಗೆ ಹೇಳ್ದೆ ನೇರವಾಗಿ ಅವರೇ ಅವರ ಸ್ಟಾಫ್ ನ ಇಟ್ಟು ಆಂಬುಲೆನ್ಸ್ ನ ಇಟ್ಟು ಜಿಲ್ಲಾ ಆಸ್ಪತ್ರೆಗೆ ಕಳಿಸಿ ಅಲ್ಲಿನ ಡಾಕ್ಟರ್ಗೆ ಹೇಳಿ ಇದನ್ನ ಮ್ಯಾನೇಜ್ ಮಾಡಿ ಏನೋ ಅಂತ ಹೇಳ್ಬಿಟ್ಟು ಅವರು SNR ಅಲ್ಲಿ ಹೋಗಿದ ತಕ್ಷಣ ಅವ್ರು ಹೇಳ್ತಾರಂತ ಅವ್ರ ತಂದೆಗೆ ಕೈ ಸಂಪೂರ್ಣವಾಗಿ ಆಪರೇಷನ್ ಮಾಡಿದ್ಮೇಲೆ ಅದು ನರಗಳಲ್ಲಿ ಶಕ್ತಿ ಸತ್ತೋಗಿದೆ, ಪೂರ್ತಿ ಕೈನ ತೆಗಿಬೇಕಾಗಿರೋ ಪರಿಸ್ಥಿತಿ ಆಗಿದೆ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತ. ಅಲ್ಲಿ ಆಪರೇಷನ್ ಆದ್ಮೇಲೆ 2ನೇ ಆಪರೇಷನ್ ಆದ್ಮೇಲೆ ಅಲ್ಲಿ ಕೂಡ ಅವ್ರಿಗೆ ಸರಿ ಹೋಗದೆ ಮತ್ತೆ ಬೆಂಗಳೂರಿನ ಜೈನ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಹೋಗಿದ ತಕ್ಷಣ ಅವನ ಕೈನ ತೆಗ್ದಾಕ್ತಾರೆ. ಇವ್ರಿದಾರೆ ನೋಡಿ, ಜಗದೀಶ್ ಅವರ ತಂದೆ ವೆಂಕಟಪ್ಪ ಅಂತ ದಲಿತ ಕುಟುಂಬದವರು, ತೀರಾ ಕಡು ಬಡತನದಿಂದ ಬಂದಂತವರು. ಇವ್ರ ಹತ್ರ ಆಪರೇಷನ್ ಮಾಡೋದಕ್ಕೆ 30,000 ರೂಪಾಯಿ ದುಡ್ಡನ್ನ ತಗೊಂಡಿದ್ದಾರೆ. 30,000 ರೂಪಾಯಿ ದುಡ್ಡು ತಗೋಬ, ನಾನು ಆಪರೇಷನ್ ಮಾಡ್ತೀನಿ ಅಂತೇಳಿ ಅಡ್ಮಿಟ್ ಆದ್ಮೇಲೆ ಮಾರನೇ ದಿನ 30,000 ರೂಪಾಯಿ ದುಡ್ಡು ಕೊಟ್ಮೇಲೆ ಆಮೇಲೆ ಮಾರನೇ ದಿನ 2 ದಿನ ಆದ್ಮೇಲೆ ಆಪರೇಷನ್ ಅನ್ನ ಮಾಡಿರುವಂತ ಈ ಭ್ರಷ್ಟ ಡಾಕ್ಟರ್ನ ಕೂಡಲೇ ವಜಾಗೊಳಿಸಬೇಕು ಅಂತ ನಾವು ಎಲ್ಲಾ ದಲಿತ ಸಂಘಟನೆಗಳ ಮುಖಾಂತರ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಅಧಿಕಾರಿಗಳಲ್ಲಿ. ಮತ್ತೆ ಅವ್ರು ಹೇಳ್ತಾರಂತೆ ನಮ್ಮ ಸಂಘಟನೆಯವರು ಹಾಗೂ ನೊಂದ ಕುಟುಂಬಸ್ಥರು ಹೋಗಿ ಅವ್ರನ್ನ ಕೇಳಬೇಕಾದ್ರೆ ಯಾಕೆ ಹಿಂಗ್ ಮಾಡಿದೀರಂತ, ನಿಮ್ ಕೈಯಲ್ಲಿ ಏನಾಗತ್ತ ಮಾಡ್ಕೊಳ್ಳೋಗಿ, ನನಗೂ ಕೂಡ ರಾಜಕೀಯ ವ್ಯಕ್ತಿಗಳು ಗೊತ್ತು, ನನಗೂ ಕೂಡ ಅಧಿಕಾರ ಇದೆ, ನಾನು ಕೂಡ ದಲಿತನೇ, ನನಗೂ ಸಂಘಟನೆಗಳು ಗೊತ್ತಿದೆ ಅಂತ ಅವ್ರ ಮೇಲೆ ದಬ್ಬಾಳಿಕೆಯನ್ನ ಮಾಡಿದ್ದಾರೆ, ಬೆದರಿಕೆಗಳನ್ನ ಹಾಕಿದ್ದಾರೆ. ಎಲ್ಲವನ್ನ ನಾವು ಮುಂದಿಟ್ಕೊಂಡು ಇವತ್ತು ಡಾಕ್ಟರ್ ಸುರೇಶ್ ಕುಮಾರ್ ಏನಿದ್ದಾರೆ ಭ್ರಷ್ಟ ಡಾಕ್ಟರ್, ಅದನ್ನ ಡಾಕ್ಟರ್ ಅನ್ನೋದಕ್ಕೆ ಕೂಡ ನಾಚಿಕೆ ಆಗತ್ತೆ. ಯಾಕಂತಂದ್ರೆ ಡಾಕ್ಟರ್ ಅನ್ನೋನು ಒಬ್ಬ ಪ್ರಾಣವನ್ನ ಕಾಪಾಡಬೇಕು, ಆದ್ರೆ ಇವತ್ತು ಬೆಳೆದು ಉಜ್ವಲ ಭವಿಷ್ಯವನ್ನ ಕಾಣಬೇಕಾದಂತ ಒಬ್ಬ ವಿದ್ಯಾರ್ಥಿಯ ಬಾಳನ್ನ ನಾಶ ಮಾಡಿರುವಂತ ಈ ಡಾಕ್ಟರ್ನ ಕೂಡಲೇ ವಜಾಗೊಳಿಸಬೇಕು. ಅವರ ಏನು ಮೆಡಿಕಲ್ ಕೌನ್ಸಿಲ್ ಇದೇನಿದೆ ಅವ್ನ ಪೂರ್ತಿ ರದ್ದು ಮಾಡಬೇಕು. ಇವ್ರಿಗೆಲ್ಲೂ ಕೂಡ ಮತ್ತೊಂದು ಕೆಲಸವನ್ನ ನೀಡಬಾರದು ಅಂತ ಹೇಳಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಆಗಬೇಕು. ಮತ್ತೆ ಅವರಿಗೆ ಸಹಕರಿಸಿದಂತ ಏನು ಅವರ ಕೈ ಚೇಳಗಲಾಗಿ ಕೆಲಸ ಮಾಡ್ತಾ ಇರುವಂತ ಈ ಆಸ್ಪತ್ರೆಯಲ್ಲಿ ಇರುವಂತ ಅರುಣ್ ಕುಮಾರ್ ಆಗಿರ್ಬೋದು, ಮಹೇಂದ್ರ ಆಗಿರ್ಬೋದು, ಇವ್ರ ಮೇಲೂ ಕೂಡ ಕಠಿಣವಾದಂತ ಕಾನೂನು ಕ್ರಮ ಕೈಗೊಂಡು ಭ್ರಷ್ಟಾಚಾರದ ಅಡಿಯಲ್ಲಿ ಅವ್ರ ಮೇಲೆ ಪ್ರಕರಣವನ್ನ ದಾಖಲು ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಇವತ್ತು ಏನು ಆ ನಂದ ಕುಟುಂಬ ಏನಿದೆ, ಆ ವಿದ್ಯಾರ್ಥಿ ಏನಿದೆ, ಅವನಿಗೆ 1 ಕೋಟಿ ರೂಪಾಯಿ
ಪರಿಹಾರವನ್ನ ಕೊಡಬೇಕು. ಜೊತೆಗೆ ಅವನು ಓದುವ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಖರ್ಚು ವೆಚ್ಚಗಳನ್ನ ಡಾಕ್ಟರ್ ಸುರೇಶ್ ಕುಮಾರ್ ಅವರ ಭರಿಸಬೇಕು. ಅದೇ ರೀತಿಯಾಗಿ ಅವನು ಓದು ಎಲ್ಲ ಮುಗಿದ ಮೇಲೆ ಅವನಿಗೆ ಒಂದು ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅಂತ ನಾವು ಈ ಧರಣಿ ಮುಖಾಂತರ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.